ಪ್ರಿಯ. ನಾನು ನಿಮಗಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನು, ಅದು ಇಂದು ಲಭಿಸಿತು ಪ್ರಿಯ. ನಿನ್ನ ದೇವರ ದರ್ಶನವನ್ನೇನೋ ಪಡೆದು, ಆದರೆ ಅವನಿಗೆ ಅರ್ಪಿಸಲು ಅವನ ಸನ್ನಿಧಿಯಲ್ಲಿ ಏನನ್ನು ಸಿದ್ಧಪಡಿಸಿರುವೇನು? ಪ್ರಿಯತಮ, ಸ್ವಾಗತ ಸುಸ್ವಾಗತ. ಪ್ರಾಣೇಶ್ವರ, ಪ್ರಿಯತಮ, ಗಾನ ಕೋಗಿಲೆ ನಿನಗೆ ಮುದ್ದು ಕೋಗಿಲೆ ಸಾಮ್ರಾಜ್ಯದ ರಾಣಿಯು ನೀ.
ಆಹಾ. ಪ್ರಾಣೇಶ್ವರಿ ಪ್ರಾಣೇಶ್ವರ ಆನಂದವಾಯಿತು. ಇಲ್ಲ ಪ್ರಿಯ, ಹೇಗೆ ಆಡಿ ಪ್ರಿಯ. ಗಾನ ಕೋಗಿಲೆ ನಿನಗೆ ಏನು ಹೇಳಲಿ? ಮುದ್ದು ಕೋಗಿಲೆ ನಿನಗೆ ಏನು ಹೇಳಲಿ? ಪ್ರಿಯ ಮತ ಬೀರುವ ತುಮ ಬಾಣ ಎದೆಯಲ್ಲಿ ಕರುಣ ನಡತಿಗಾನ. ಪ್ರಿಯತಮ ಮತ ಬೀರುವ ತುಮ ಬಾಣ ಎದೆಯಲ್ಲಿ ಕರುಣ ನಡತಿಗಾನ. ಆ ಪ್ರೇಮ ಸ್ವರ್ಗಕ್ಕೆ ನನ್ನೆ ಒಡಲಲ್ಲಿ ಕರುಣದ ಜೋಳೆ. ಆ ಪ್ರೇಮ ಸ್ವರ್ಗಕ್ಕೆ ನನ್ನೆ ಒಡಲಲ್ಲಿ ಕರಗದ ಜಾಲೆ. ಪ್ರೇಮದ ಸಂಗಮಕ್ಕೆ ತುಂಬೋಣ ಉಯ್ಯಾಲೆ. ಆಹಾ, ಪ್ರಾಣೇಶ್ವರಿ ಪ್ರಾಣವಲ್ಲವ. ಪ್ರಾಣೇಶ್ವರಿಯ ಹೇಳಿ ಪ್ರಿಯ. ಗಾನ ಕೋಗಿಲೆ ನಿನಗೆ ಏನು ಹೇಳಲಿ? ಮುದ್ದು ಕೋಗಿಲೆ ನಿನಗೆ ಏನು ಹೇಳಲಿ? ರಾಗ ಸಾಮ್ರಾಜ್ಯದ ರಾಣಿಯು ನೀನು. ರಾಗ ಸೌಂದರ್ಯದ ನಿನ್ನ ಆಭರಣವೇ. ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ. ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನು ಹೇಳಲಿ? ಆಹಾ, ಮುದ್ದು ಕೋಗಿಲೆ ನಿನಗೆ ಮುತ್ತು ಪ್ರಿಯತಮ, ನನ್ನ ಸರ್ವಸ್ವವು ನಿಮ್ಮದಾಗಿರುವಾಗ ಇನ್ನು ಅರ್ಪಿಸಲು ನನ್ನ ಬಳಿ ಏನಿದೆ? ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಅದನ್ನು ಪುನಃ ನೀಡುವ ಅಗತ್ಯವೇನಿದೆ? ನಾನು ಅದನ್ನು ಬಲ್ಲೆನು. ಆ ಪ್ರತಿದಿನ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗುವನು. ಇಂದಿನ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಈ ಪ್ರೇಮ ವಿಚಾರ ಕೂಡ ಹಾಗೆ. ಅದು ಹೇಗೆ ಪ್ರಿಯ? ವಿರಹದಿಂದ ಸಮ್ಮಿಳನ, ಆಹಾ, ಸಮ್ಮಿಳನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಳನಗಳ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ ಪ್ರೇಮ ಸಜೀವ. ಆಹಾ, ಹೃದಯೇಶ್ವರಿ ಪ್ರಾಣೇಶ್ವರ ವಸಂತದಾಗಮಕ್ಕೆ ಆಹಾ, ಕೋಗಿಲೆ ಗಾಯನವು. ಆಹಾ. ಕೋಗಿಲೆ ಗಾಯನಕ್ಕೆ ವಸಂತದಾಗಮ. ಪ್ರಿಯ ಪ್ರಿಯತಮೆ, ಆಹಾ. ಪ್ರಿಯ ವಸಂತದಾಗಮಕ್ಕೆ ಕೋಗಿಲೆ ಗಾಯನವು. ಕೋಗಿಲೆ ಗಾಯನಕ್ಕೆ ವಸಂತದಾಗಮ. ನೀನೆ ವಸಂತ ನಾನು ಕೋಗಿಲೆ, ನಾನು ಕೋಗಿಲೆ ನೀನೆ ವಸಂತ. ಮಧುಮಾಸ ಸಂಗಮವು ಮೋಹನದ ಶುಭ ಸಮಯ.
ಸಂಕೋಚವೇ ವಸಂತದ ಆಗಮಕ್ಕೆ ಕೋಗಿಲ ಗಾಯನಕ್ಕೆ ಕೋಗಿಲ ಗಾಯನಕ್ಕೆ ವಸಂತದ ಆಗಮಕ್ಕೆ ನೀನೆ ವಸಂತ, ನಾನೇ ಕೋಗಿಲೆ, ನೀನೆ ವಸಂತ. ಯೋಗೇಶ್ವರಿ, ಪ್ರಿಯತಮ, ನಿನ್ನೆಯ ದಿನ ವಿಯೋಗದ ಶೋಕದಿಂದ ನಾವು ದಗ್ಗರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವೆವು. ಆಹಾ, ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದು ನನ್ನ ಬಯಕೆ. ಉತ್ತರ ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವುದೇನು? ಪ್ರೇಮದ ವಿಚಾರದಲ್ಲಿ ಮಹಾ ಪಂಡಿತರಂತೆ ನಿಜವೇನು ಪ್ರಿಯ? ಹೌದು. ಹೀಗೆ ಬನ್ನಿ ಪ್ರಿಯ. ಈ ಪೀಠವನ್ನು ಅಲಂಕರಿಸಿ ಇಲ್ಲಿ ನೋಡಿ, ನಾನೇ ಆಯ್ದು ಕಟ್ಟಿದ ಈ ಪುಷ್ಪಮಾಲೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನರಾಗಿರಿ. ಆಗುವಿರಾ? ಆಗಲು ಖಂಡಿತವಾಗಿ. ಮನಸ್ಸು ಪ್ರಿಯತಮ, ಪ್ರಿಯತಮೇ, ನನ್ನ ನಿನಗೆ ಬಿಡು ಮೌನ ಬಯಸಿರುವೆ, ಬಿಡು ಮೌನ ಪ್ರಿಯತಮ, ಪ್ರಿಯತಮೇ, ಬಯಸಿರುವೆ. ಹಾಕಲ್ಲ ಹಾಕಲ್ಲ ಪ್ರಿಯ. ಪ್ರಿಯೇ, ಮನಸೋತಿನು ಪ್ರಿಯತಮೆ, ಅಲ್ಲಿ ನೋಡಿ ಪ್ರಿಯ, ಏನು ಕಾಣುತ್ತಿರುವುದು? ರಾಗ ಸಾಮ್ರಾಜ್ಯ ನಾನು ಕಾಣುತ್ತಿಲ್ಲವೇನು? ನನ್ನ ಮುಂದೆ ಇದೆಯಲ್ಲ, ನನ್ನ ಆ ಹೃದಯದಲ್ಲಿ ಮೋಡ ಇದೆಯಲ್ಲ. ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾನು ನೋಡುತ್ತಾ ನನ್ನ ಸಂದೇಶವ ನನಗೇನು ಹೇಳದೆ, ನನಗೇನು ಹೇಳದೆ. ಏಕೆ ಪ್ರಿಯ, ಬೇಸರವಾಯಿತೇನು? ಖಂಡಿತವಾಗಿಯೂ ಇಲ್ಲ. ನಿಜವಾಗಿಯೂ? ನಿಜವಾಗಿ ನಿನ್ನ ಮೇಲೆ ಏಕೆ ಬೇಸರ? ಓ ನಲ್ಲ ನಿಸಲಿ ಮಾತುಂಡ ನುಡಿದೆಯ, ನಾನೇ ನನ್ನು ನುಡಿಯಲಿ ನಲ್ಲ ತಿಳಿಸೆಯ, ನಾನಿನ್ನ ಬಿಡೆನು
ಮನಸೋತೆನು ಹೇಳಿ ಪ್ರಿಯ. ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಬಾ ಇದ್ಕೋ. ಪ್ರಿಯತಮ, ಏನಿಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೇನು? ಇಲ್ಲವಲ್ಲ, ಈ ದಿನ ಯುದ್ಧದಲ್ಲಿ ನಾನು ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಯಿತು. ಆದುದರಿಂದ ನಿನ್ನ ಈ ಪ್ರೇಮಾರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಪ್ರಿಯತಮ, ಈ 4 ದಿನಗಳಿಂದ ಯುದ್ಧದಲ್ಲಿ ನಿರಂತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೇನು? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜ್ಯದ ಅನುಮತಿಯನ್ನು ಪಡೆದು ಹೊರಟಿರುವೆ. ನನ್ನನ್ನು ತಡೆಯಬೇಡ ಉತ್ತರ. ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು. ಪ್ರಿಯತಮ, ಯುದ್ಧಕ್ಕೆ ಹೋಗಲಿ ಬೇಕಾದರೆ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರ ಲಗ್ನ ಕಾಲದಲ್ಲಿ ಅತ್ತೆಯವರು ಕೂಡ ಸಹಾಯ ಮಾಡಿದರಂತೆ. ಅದರಂತೆ ನಾನು ನಿಮಗೆ ಸಹಾಯಕಳಾಗುವೇನು? ಆ ದಿನ ತಾಯಿಯು ಪಾಯವಿಲ್ಲದೆ ಅಷ್ಟಾಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಓಹೋ, ಇದೇನಿದು? ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನೇ ತಂದಂತಿದೆ. ಇಲ್ಲಿ ನೋಡಿ ಪ್ರಿಯ, ಇದೊಂದು ಬಾರಿ ಎದೆಗೇರಿಸಿ ನೋಡಲಿ ಪ್ರಿಯ. ಸಲ್ಲದು ಉತ್ತರ, ಸಲ್ಲದು. ಏಕೆ ಪ್ರಿಯ? ಸಾಫಿ ವಿನೋದ ಸರೋಜಾನನ ನಾವಲ್ಲಿಯ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ಸಾಫಿ ವಿನೋದ ಸರೋಜಾನನ ನಾವಲ್ಲಿಯ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ಏಕಾಂಗಿಯಾಗಿ ಸಂತೆಯ ನೀಗಿ ಹೋಗಲ್ತದೆ ನೀತಿಯೋ ಕಾಣಿನ. ಏಕಾಂಗಿಯಾಗಿ ಸಂತೆಯ ನೀಗಿ ಹೋಗಲ್ತದೆ ನೀತಿಯೋ ಕಾಣಿನ. ಸಾಫಿ ವಿನೋದ ಸರೋಜಾನನ ನಾವಲ್ಲಿಯ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. मेरा जाने तेरू ताकोपवे आनंदवागिरे ना बेगुवे ना बेगुवे ना बेगुवे. तारुण्य जीवे कोमल बाले तारुण्य जीवे कोमल बाले संग्राम चलता है जाने तेरो ताकोपवे आनंदवागिरे ना बेगुवे ना बेगुवे ना बेगुवे. ನಾರಿಯ ಕೋಪ ತಾಳಿದ ರೂಪ. ಗೀತೆ. ನಾರಿಯ ಕೋಪ ತಾಳಿದ ರೂಪ. ನಾರಿಯ ಕೋಪ ತಾಳಿದ ರೂಪ. ನಾರಿಯ ಕೋಪ ತಾಳಿದ ರೂಪ. ಸಂಗ್ರಾಮದೊಳೆನ್ನ ಚಾತುರ್ಯದ ಜೋಡಿ. ಅಲ್ಲವೇ? ಸಂಗ್ರಾಮದೊಳೆನ್ನ ಚಾತುರ್ಯದ ಜೋಡಿ. ವೀರಸತಿ 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 ಎಂದೀಗ ನಾ ಶೋಭಿಸೆ. ಸಾಫಿ ವಿನೋದ ಸರೋಜಾನನ ನಾವಲ್ಲಿಯ ನಿಮ್ಮ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಆಹಾ, ಅನಂಗ ರಾಜ್ಯಲಕ್ಷ್ಮಿ, ಪ್ರಿಯತಮ, ನಿನ್ನ ಸಖಿಯರು ತಿರಿದು ತಂದ ಹೂಗಳನ್ನು ಎದೆ ಏರಿಸಿ ಎದೆಯೇರಿಸಲೇನು? ರೂಪುಗೊಂಡ ರತಿ ಹಾ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಕೂಡಲೇ ಪ್ರಿಯ. ಖಂಡಿತ. ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಬ್ಬಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು. ಇದು ಉಪಹಾಸದ ಸಮಯವೆಲ್ಲ ಉತ್ತರ. ಘೋರ ಯುದ್ಧವೊಂದು ಒದಗಿ ಬಂದಿರುವುದು. ಆದರೆ ನೀನು ಈಗ
ಈಗಲೂ ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇರುವರೆಂದೂ ತೋರುವುದು. ಯುದ್ಧವನ್ನು ನಿರ್ಮಿಸಿದ ಆ ಹೃದಯಹೀನನಾದ ಆ ವಿಧಿಯೇ ಬೇರೆ, ಗಾನಮಯಿಯಾದ ಹಾಸ್ಯಪ್ರಿಯಾದ ಈ ಉತ್ತರಿಯನ್ನು ನಿರ್ಮಿಸಿದ ಆ ಕಲಾವಿದನಾದ ವಿಧಿಯೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಗಾನಮಯಿ ಹಾಸ್ಯಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನಿಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವಿರಿ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಪ್ರಿಯ, ಪ್ರಿಯತಮ, ನನ್ನನ್ನು ಸಂತೋಷ ಚಿತ್ತಳಾಗಿ ಕಳಿಸಿಕೊಡಬಲ್ಲೆಯಾ? ನನ್ನನ್ನು ನನಗಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲವೋ? ಇಲ್ಲ ಪ್ರಿಯ, ದುಃಖಿಸುವುದಿಲ್ಲ. ದುಃಖವನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುವೆನು. ನಾನು ನೋಡುತ್ತಿರೋದೇನೋ ಈಶ್ವರ, ಸ್ವರ್ಣದ ಪುತ್ತಿಲೆಯಲ್ಲಿ ಶ್ರೀಷದ ಮಾರ್ದವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಈ ಸಂಸಾರ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ನಾನು ಧನ್ಯವರ್ತರ. ಆರ್ಯಾವರ್ತದಲ್ಲಿ ನೀನು ನಾರಿ ರತ್ನಳು. ನೀವು ಕ್ಷತ್ರಿ ರತ್ನ. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇನು? ಆದರೆ ನಿನಗಾವ ಗೌರವಗಳು ಇಲ್ಲವೂ ಉತ್ತರ. ಈ ದಿನ ಯುದ್ಧದಲ್ಲಿ ಎಷ್ಟೊಂದು ವೀರ ಮಾತೆಯರು, ವೀರ ಪತ್ನಿಯರು ತನ್ನ ಹೃದಯದ ದುಃಖವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಸಾಹಸಮುಖಿಯಾಗಿ ತನ್ನ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವಗಳು ಇಲ್ಲವೂ ಉತ್ತರ. ಸ್ವಾಮಿ, ರಣರಂಗದಲ್ಲಿ ಕಾದಾಡುತ್ತಾ ಆ ನನ್ನ ಸ್ವಾಮಿ ಮಡಿದಾಗ ಆತನ ಗೌಂಡ ಪಿತಳಾದ ಮಡದಿಯಾರು?
ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಕೇಳಿ ಆನಂದ ಭಾಷ್ಮ ಸುರಿಸಿದ ಮಾತ್ಯಾರು? ಪುರುಷನ ಗೌರವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಉತ್ತರ ಪ್ರಾಣೇಶ್ವರ. ಈ ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣೇಶ್ವರ, ನನಗಾಗಿ ಸ್ವಲ್ಪವೂ ದುಃಖಿಸುವುದನ್ನು ಹೇಳು ಉತ್ತರ. ಅಳುವುದಿಲ್ಲ ಪ್ರಿಯ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರೂ ನಾನು ನನ್ನ ಕೈಯಾರ ಈ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿ ಆಜ್ಞೆ ವೇಳೆಗೆ ದೇವರಾಜ್ಞೆಯಂತೆ. ಹೃದಯೇಶ್ವರಿ, ಅರೆ ನಿನ್ನ ಚೆಲುವೆ ನಿನ್ನ ಬಲವೇ ಚೆಲುವೊಂದು ಯುಗವಾಗಿದೆ. ಆಡೋಣ ಬಾರಿ ಆನಂದದಿಂದ ಮೈ ಮನಸ್ಸು ಹಾಯಾಗಿದೆ. ಬಾರೆ ನಿನ್ನ ಚೆಲುವೆ ಬೇರೆ ನಿನ್ನ ಬಲವೇ ಚೆಲುವೊಂದು ಯುಗವಾಗಿದೆ. ಆಡೋಣ ಬಾರಿ ಆನಂದದಿಂದ ಮೈ ಮನಸ್ಸು ಹಾಯಾಗಿದೆ. ಏಕೋ ಈ ರೂಪವಸದಾಗಿದೆ, ಯೌವನದ ಭಾರಕ್ಕೆ ತೂಗಾಡಿದೆ. ಏಕೋ ಈ ರೂಪವಸದಾಗಿದೆ, ಯೌವನದ ಭಾರಕ್ಕೆ ತೂಗಾಡಿದೆ. ಈ ನಮ್ಮ ರಾತ್ರಿ ಹಾಯಾಗಿದೆ. ಈ ನಮ್ಮ ರಾತ್ರಿ ಹಾಯಾಗಿದೆ. ಸೇರೋಣ ಬಾರೆ ಬನ್ನಿ ಪ್ರಿಯ. ಮಧು ಮಂಚಕ್ಕೆ. ಪ್ರಿಯ, ಅರೆ ನಕಲುವೆ ಸೇರೆ ನಿನ್ನ ಒಲವೇ ಒಂದು ಯುಗವಾಗಿದೆ. ಆಡೋಣ ಬಾರೆ ಆನಂದದಿಂದ ಮೈ ಮನಸ್ಸು ಹಾಯಾಗಿದೆ. ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾಗಿ ಹೋದ ಕಾರ್ಮೋಡದೆ. ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾಗಿ ಹೋದ ಕಾರ್ಮೋಡದೆ. ದೇವರ ನೋಟ ನೋಡದೆ. ದೇವರ ನೋಟ ನೋಡದೆ. ನನ್ನನ್ನವನ್ನೇ ಕೇತವ ಹೇಳಿ ಪ್ರಿಯ. ನೋಡುತ್ತಾ ನಿಜವೇ? ನಿಜವಾಗಿ ಬಾರೆ ನಿನ್ನ ಚೆಲುವೆ ಸೇರೆ ನಿನ್ನ ಒಲವೇ ಚೆಲುವೊಂದು ಯುಗವಾಗಿದೆ. ಆಡೋಣ ಬಾರೆ ಆನಂದದಿಂದ ಮೈ ಮನಸ್ಸು ಹಾಯಾಗಿದೆ. ಮೈ ಮನಸ್ಸು ಹಾಯಾಗಿದೆ. ಸುಂದರಿ, ಪ್ರಿಯ, ಹಿಂದೆ ಕೊಯ್ರು ಪವಸದಾಗಿದೆ ಯೌವನದ
ಶೃಂಗಾರ ಪ್ರಿಯತಮ ಪ್ರಿಯತಮೆ ಮಧುಮಂಚಗೆ ಅಲ್ಲವೇ ನಿಜವಾಗಿ ಆಕಾಶತಾರ ನಮ್ಮ ಮನಸ್ಸು ಬಂದಾಗಿದೆ ಮೈ ಮನಸ್ಸು ಬಂದಾಗಿದೆ ನಮ್ಮ ಮನಸ್ಸು ಬಂದಾಗಿದೆ. ಸುಂದರಿ ಪ್ರಿಯ ಇನ್ನು ನನಗೆ ನುಗ್ಗೆಯನ್ನು ಕೊಡು. ನೀನು ಹಾಕಿದ ಪ್ರೇಮ ವಿಜಯದ ಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಹೊರಗನು. ಇನ್ನು ನನಗೆ ಅಪಜಯವಿಲ್ಲ. ಆಗಲಿ ಪ್ರಿಯ. ಏಕೋ ಪ್ರಿಯತಮೆ ಪ್ರಿಯ ಪ್ರಿಯತಮೆ ಜುಮ್ಮೆಂದಿತು ಮನವು ಬೆಚ್ಚಿದೆ ತನುವು. ಏಕೋ ಕಾಡಿರುವುದು ಅರಿಯನು ಇಂಥ ಸುಖಲೋಕ ಸುಖದ ಸುಖಗಾನ. ಏಕೋ ಇಂಥ ಪ್ರಿಯ ಪ್ರಿಯತಮೆ ಪ್ರಿಯತಮೆ ಏಕೋ ಇಂಥ ಜುಮ್ಮೆಂದಿತು ಮನವು ಬೆಚ್ಚಿದೆ ತನುವು. ಏಕೋ ಕಾಡಿರುವುದು ಅರಿಯನು ಇಂಥ ಸುಖಲೋಕ ಸುಖದ ಸುಖಗಾನ ಸುಖದ ಸುಖಗಾನ ಸುಖದ ಸುಖಗಾನ. ಭೀಮಸೇನ ಪರಮಾತ್ಮ ದುರ್ಯೋಧನನು ಈ ಸಲ ಖಂಡಿತವಾಗಿ ನಿನ್ನನ್ನು ವಂಚಿಸುವನು. ಪರಮಾತ್ಮ ನನ್ನನ್ನಲ್ಲ ವಾಸುದೇವ ನಿನ್ನನ್ನು ಭೀಮಸೇನ ದುರ್ಯೋಧನು ಹಿಂಬದಿಯಿಂದ ವೈದ್ಯಪರ ಸರೋವರದಲ್ಲಿ ಅಡೆಯಿಕೊಳ್ಳುತ್ತಿರುವನು. ಧರ್ಮರಾಜರ ಕೂಗು ಹೊರಗೆ ಬರುವನು. ದುರ್ಯೋಧನ ಇದು ಒಪ್ಪತಕ್ಕ ಮಾತು ಪರಮಾತ್ಮ. ಧರ್ಮರಾಯನ ಬಾಯಿದಂತ ಪ್ರಯತ್ನವಾದ ಬರುವುದಾದರೂ ಹೇಗೆ? ನಾನೇ ಯುದ್ಧವನ್ನು ಪ್ರಾರಂಭಿಸುವೆನು. ಕೆಲವೋ ದುರ್ಯೋಧನ ಸಂಪನ್ನ ಸರೋವರದಲ್ಲಿ ಕಳ್ಳನಂತೆ ಹೇಗೆ ಅಡೆ ಕೊಡ್ತಿರುವೆ. ಎದ್ದು ಈ ಜಗವ ಎದ್ದು ಈ ಜಗವ ವೀರ ಹೃದಯವನ್ನು ನೀನೇನು ಬಲ್ಲೆಯೋ? ಯುದ್ಧದ ಪ್ರವರ್ತನಾಗಿ ಕಾದಾಡುವ ಮೊದಲು ಸ್ವಲ್ಪ ವಿಶ್ರಾಂತಿಯನ್ನು ಪಡಿಸಿದನು ಅಷ್ಟೇ. ಉತ್ತಮ ಉತ್ತಮ ದುರ್ಯೋಧನ. ಎಲೆಯಲವೋ ಭೀಮ, ಈ ದುರ್ಯೋಧನ ವರಿಸಬಲ್ಲೆ ಆದ್ರೆ ಅಚಂದ್ರಾರ್ಕವಾದ ಸಮಸ್ತ ಪೃಥ್ವಿಯ ಪದವಿಯನ್ನೇ ನೀ ಪಡೆಯುವೆ. ಯುದ್ಧಕ್ಕೆ ಸಿದ್ಧರಾಗುವುದು ಅರ್ಥ. ದುರ್ಯೋಧನ ಯುದ್ಧಕ್ಕೆ ಸಿದ್ಧನಾಗು. ಭೀಮಸೇನ ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನ ಏನೆಂದು ಉತ್ತರ ಕೊಡುವೆ? ಹಾಗಾದ್ರೆ ಸಿದ್ಧನಾಗು. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಒಂದು ರೂಕೋದರ ವಿಶ್ರಾಂತಿ ಅಗತ್ಯವಿಲ್ಲ. ಸಿದ್ಧನಾಗು.
ಧರ್ಮನಂದನ, ಸ್ವಲ್ಪ ಕಾಲ ಸುಮ್ಮನಿರು. ದುರ್ಯೋಧನ, ಫಲ ಫಲ ನಿನ್ನ ಶೌರ್ಯವನ್ನು ಮೆಚ್ಚಿದೆ. ಭೀಮಸೇನ, ತಡ ತಟ್ಟಿ ಶೌರ್ಯದಿಂದ ಕಾಳಗ ಮಾಡು. ಈಗ ನೆನಪಿಗೆ ಬಂದಿತ್ತು ಪರಮಾತ್ಮ. ಸಿದ್ಧರಾಗು ಯುದ್ಧಕ್ಕೆ. ಈಶ್ವರ, ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಿದೆ. ವೀರಲ್ಲಿ ಅಗ್ರಗಣ್ಯೆಂದು ಹೆಸರು ಪಡೆದೆ. ಆದರೆ ಭೀಮನ ಗದಾ ಯೋಧಕ್ಕೆ ಈ ನನ್ನ ತೊಡೆ ಯಾರು? ಧರ್ಮನಂದನ, ದುರ್ಯೋಧನ, ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರೊಂದಿಗೆ ಜಯವೆಂದು ನಾನು ಮೊದಲೇ ಬಲ್ಲೆ. ಧರ್ಮನಂದನ, ದುರ್ಯೋಧನ, ಹೋಗು. ಈ ದುರ್ಯೋಧನ ಕಳೆದುಕೊಂಡು ವಿಧವೆಯಾದ ಈ ಪೃಥ್ವಿಯನ್ನು ಹಾಳು ಹೋಗು, ಹಾಳು ಹೋಗು. ಹಾ ಹಾ ಈಶ್ವರ, ನಿನ್ನ ಇಚ್ಛೆಯು ಪೂರ್ಣವಾಗುವುದು ವೀರವರ. ನಿನ್ನ ಸ್ವರ್ಗವು ಪ್ರಾಪ್ತವಾಗಲಿ. ಮಾಯಾ ಪ್ರಭು, ಜಯ ಮಾಯಾ ಪ್ರಭು, ಜಯ ಮಾಯಾ ಪ್ರಭು, ಮಾಯಾ ಪ್ರಭು, ಜಯ ಹರಣ ಲೋಕ ಧನಾರ್ಧನ ಆಗತೆ ಪತಿ ಆಡುವ ಪತಿ ಪ್ರಭು ಜಗಮಾಯಾ ಪ್ರಭು ಜಗಮಾಯಾವತಾರ ರಮಣ ಗೋವಿಂದೋ, ಲಕ್ಷ್ಮೀ ರಮಣ ಗೋವಿಂದೋ, ಶ್ರೀ ಲಕ್ಷ್ಮೀ ರಂಗನಾಥ ಕೃಪಾಭೂಷಣ ಪಡೆದೇಕಿ, ಶ್ರೀ ಲಕ್ಷ್ಮೀ ರಂಗನಾಥ ಕೃಪಾಭೂಷಣ ಪಡೆದೇಕಿ, ಶ್ರೀ ಲಕ್ಷ್ಮೀ ರಂಗನಾಥ ಕೃಪಾಭೂಷಣ ಪಡೆದೇಕಿ. ಬೋಲೋ ಭಾರತ್ ಮಾತಾಕಿ, ಶ್ರೀಕೃಷ್ಣ ಪರಮಾತ್ಮ ಕಿ, ಶ್ರೀಕೃಷ್ಣ ಪರಮಾತ್ಮ ಕಿ, ಶ್ರೀಕೃಷ್ಣ ಪರಮಾತ್ಮ ಕಿ.